Welcome to Hematoons. ಸರ್, ಒಳಗೆ ಹೋಗಿ. ಹಬ್ಬಕ್ಕೆ ಗೆಜ್ಜೆ ಪರ್ಚೇಸ್ ಮಾಡಿದ್ಯಾ? ಬೇಗ ಮನೆಗ್ ಬಾ. ಹೌದಮ್ಮ, ಪರ್ಚೇಸ್ ಮಾಡಿದ್ದೀನಿ, ಬರ್ತಾ ಇದ್ದೀನಿ. ಆ ಸಂಜೆ ಗಾಳಿಯ ತಂಪು ನನ್ನ ಮನಸ್ಸನ್ನ ಹತ್ತಿರದಿಂದ ತಟ್ಟಿ ಹೋದಂತೆ ಅನಿಸಿತು. ನಿಜವಾಗಿಯೂ ತುಂಬಾ ನೆಮ್ಮದಿ. ಆದರೆ ಒಂದೇ ಕ್ಷಣದಲ್ಲಿ ಅವನು ಬಾಗಿಲ ಬಳಿ ನಿಂತ. ಅವನ ಆ ನೋಟ ಒಂದೇ ಹೊತ್ತು ನನ್ನನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ದಂತೆ ಅನಿಸಿತು. ಅಯ್ಯೋ, ನೀವೇನಾ ಸ್ಮಿತಾ? ಹೌದು, ನೀನು ಎಲ್ಲಿ? ಮಾತಿಗೆ ಅರ್ಥ ಕಡಿಮೆ, ಧ್ವನಿಗೆ ಮಮತೆ ಹೆಚ್ಚು. ಚೆನ್ನಾಗಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಮನಸ್ಸನ್ನ ಕದವ್ತು. ಅವನ ಕಣ್ಣು ನನ್ನೊಳಗ್ ನೋಡ್ತಾ ಇದ್ದಂತೆ. ನಗುವಿನಲ್ಲಿ ಸೌಜನ್ಯ, ನಡೆನಲ್ಲಿ ನಾಚಿಕೆಯ ಧೈರ್ಯ. ಬೇಗ ಇಳೀರಿ, ಇಲ್ಲ ಅಂದ್ರೆ ಸ್ಟಾಪ್ ಮಿಸ್ ಆಗುತ್ತೆ. ಒಂದು ಸೆಳೆತ ಶುರುವಾಯಿತು. ಆದ್ರೆ ಅದು ಎಷ್ಟು ದೂರ ಹೋಗಿತೋ ಗೊತ್ತಾಗ್ಲಿಲ್ಲ. ಚಾಯ್ ಚಾ ಬೇಕಾ ಸರ್? ಇಲ್ಲಿ ಹಬ್ಬಕ್ಕೆ ತುಂಬಾ ಕತ್ತಲೆ ಬಣ್ಣದ ದೀಪ ಹಾಕ್ತಾರಂತೆ, ಗೊತ್ತಾ? ಹೌದಾ? ಗೊತ್ತಿರ್ಲಿಲ್ಲ. ಸ್ಪರ್ಶವಿಲ್ಲದಿದ್ದರೂ ಹತ್ತಿರ ಇದ್ದಂತೆ ಉಷ್ಣತೆ ಅನುಭವವಾಯಿತು. ಆದ್ರೆ ಮನಸ್ಸಿನೊಳಗೆ ಏನೋ ಒಂದು ಒಡೆದಂತಾಯ್ತು. ಈ ಕ್ಷಣ ಉತ್ತರ ಇಲ್ಲದೆ ಇರಲು ಆಗುತ್ತಿಲ್ಲ. ನಿನ್ನ ಉದ್ದೇಶ ಏನು? ನಿನ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಅನ್ಸ್ತಿದೆ. ಅವನ ಕಣ್ಣುಗಳಲ್ಲಿ ಮಿನುಗು, ನನ್ನ ಕಣ್ಣುಗಳಲ್ಲಿ ಚಿಂತೆ. ಇಷ್ಟೊಂದು ಸುಮ್ನಿರ್ತೀಯಲ್ಲ, ಯೋಚನೆ ಜಾಸ್ತಿನಾ? ಸ್ವಲ್ಪ. ಒಮ್ಮೆ ಅವನು ರಕ್ಷಕನಂತೆ ಕಾಣಿಸಿದ, ಇನ್ನೊಮ್ಮೆ ಅಷ್ಟು ಹತ್ತಿರ ಯಾಕೋ ಅಸಹಜ ಅನಿಸಿತು. ಕಾಳಜಿಯ ಜೊತೆ ಏನೋ ಹೆಚ್ಚು ನಿರೀಕ್ಷೆ ಕೂಡ ಸೇರಿಕೊಂಡಿತ್ತು. ಈ ಗೊಂದಲದ ಭಾವನೆಗಳೊಳಗೆ ದಿನಗಳು ಕಳೆದು ಹೋಯ್ತು. ಅವನ ಪ್ರಭಾವ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ನಿಜಕ್ಕೂ ಸುಳ್ಳಿಗೂ ಮಧ್ಯೆ ನಡೆಯುತ್ತಿರುವ ಅನುಭವವಾಯಿತು. ಕೆಲವು ದೃಷ್ಟಿಗಳು ಭಯವನ್ನು ಕರಗಿಸುತ್ತವೆ, ಆದರೆ ಅನುಮಾನ ಮಾತ್ರ ಉಳಿದುಕೊಳ್ಳುತ್ತದೆ. ನೀನ್ ಯಾರು? ನಿನ್ನ ಉದ್ದೇಶ ಏನು? ಪ್ರಶ್ನೆಗಳಿಗಿಂತ ಉತ್ತರವೇ ಭಯಾನಕವಾಗುತ್ತೆ ಎಂಬ ಭಯ. ಅವನ ಕಣ್ಣುಗಳಲ್ಲಿ ಹೊಳಪು, ನನ್ನ ಮುಖದಲ್ಲಿ ಹೆಚ್ಚು ಜಾಗರೂಕತೆ. ಎಲ್ಲವನ್ನೂ ಪದಗಳಲ್ಲಿ ಹಿಡ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾದ್ರೆ ಸತ್ಯ ಏನು ಅಂತ ಹೇಳು. ಮಾತಿಗಿಂತ ಮೌನದಲ್ಲಿದ್ದ ರಹಸ್ಯವೇ ಹೆಚ್ಚು ಸ್ಪಷ್ಟವಾಗಿ ಅನ್ನಿಸಿತು. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಕಂಡ ಆ ಚಿಕ್ಕ ಬದಲಾವಣೆ ಮನಸ್ಸಿನಲ್ಲಿ ಗುರುತು ಬಿಟ್ಟಂತಾಯಿತು. ಸತ್ಯ ಸುಳ್ಳು ಇನ್ನೂ ಗೊಂದಲದಲ್ಲೇ ಇದೆ. ಒಂದು ಕಡೆ ಆಶೆ, ಮತ್ತೊಂದು ಕಡೆ ನೋವು. ಕೋಪ ಇಲ್ಲ, ನಂಬಿಕೆ ಕೂಡ ಪೂರ್ಣವಿಲ್ಲ. ಹೀಗಾಗಿ ಮನಸ್ಸು ಕೇಳೋ ಒಂದೇ ಪ್ರಶ್ನೆ: ಅವನ ಉದ್ದೇಶ ನಿಜವಾಗಿತ್ತ? ಇಲ್ಲ ಅಂದ್ರೆ ಸಂಶಯಿಸಬೇಕಾದವನೇ ಅವನು.